ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಟ್ರೆಟಿನಾನ್ 0.025% ಕ್ರೀಮ್ ನ ಯಾವ ರೀತಿ ಯೂಸ್ ಮಾಡೋದು ಅಂಡ್ ಏನೆಲ್ಲ ಬೆನಿಫಿಟ್ಸ್ ಇದೆ ಯೂಸ್ ಮಾಡೋದ್ರಿಂದ ಅಂಡ್ ಏನೆಲ್ಲ ಸೈಡ್ ಎಫೆಕ್ಟ್ಸ್ ಇದೆ, ಏನ್ ಪ್ರಿಕಾಷನ್ಸ್ ತಗೊಬೇಕು ಅನ್ನೋ ಅಂತ ಒಂದು ಕ್ರೀಮ್ ಬಗ್ಗೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತದೆ. ಪ್ಲೀಸ್ ಯಾರಾದ್ರೂ ಹೊಸದಾಗಿ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂಡ್ ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಯಾವುದೇ ರೀತಿ ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ರು ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಈ ಒಂದು ಟ್ರೆಟಿನಾನ್ ಕ್ರೀಮ್ 0.025% ಕ್ರೀಮ್ ಏನಿದೆ ಅದು ಸ್ಕಿನ್ಗೆ ಒಂದು ಮೆಡಿಕೇಶನ್ ಆಗಿ ಪ್ರಿಪೇರ್ ಮಾಡಿರುವಂತಹದ್ದು. ಈ ಒಂದು ಕ್ರೀಮ್ ನ ಬಳಸೋದ್ರಿಂದ ನಮ್ಗೆ ಹಲವಾರು ರೀತಿ ಸ್ಕಿನ್ ಪ್ರಾಬ್ಲಮ್ಸ್ ಇರೋದು ಬೇಗನೆ ಸಾಲ್ವ್ ಆಗ್ತಾ ಬರುತ್ತೆ. ನಾನು ಲಾಸ್ಟ್ ಟೈಮ್ ಅಲ್ಲಿ ಕೋಜಿ ಕೇರ್ ಸ್ಕಿನ್ ವೈಟನಿಂಗ್ ಕ್ರೀಮ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಅದಕ್ಕೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಆಗ್ಲಿ ಕಮೆಂಟ್ಸ್ ಆಗ್ಲಿ ಬಂದಿದೆ ಅಂಡ್ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಕೊಟ್ಟಿದ್ದೆ. ತುಂಬಾ ಜನ ಅದನ್ನ ವಿಡಿಯೋನ ಲೈಕ್ ಮಾಡಿದ್ದೀರಾ ಅಂಡ್ ಇನ್ನೂ ಆ ಒಂದು ವಿಡಿಯೋಗೆ ಸಪೋರ್ಟ್ ಚೆನ್ನಾಗಿ ಸಿಗ್ತಾ ಇದೆ. ಸೊ ಅದೇ ರೀತಿ ತುಂಬಾ ಜನಕ್ಕೆ ತುಂಬಾ ಸ್ಕಿನ್ ಪ್ರಾಬ್ಲಮ್ಸ್ ಇರುತ್ತೆ. ಬಿಕಾಸ್ ಇವತ್ತಿನ ಕಾಲದಲ್ಲಿ ಒಂದು ಒಳ್ಳೆ ಗುಡ್ ಸ್ಕಿನ್ ಕೇರ್ ರೂಟೀನ್ ಆಗ್ಲಿ ಫುಡ್ ರೂಟೀನ್ ಆಗ್ಲಿ ಇಲ್ಲ. ಸೊ ಹಂಗಾಗಿ ಹಲ್ವಾರು ರೀತಿ ಸ್ಕಿನ್ ಸಮಸ್ಯೆಗಳು ಅದೆಲ್ಲ ನಾರ್ಮಲ್ ಆಗಿ ಕಾಮನ್ ಅಂತಾನೆ ಅನ್ಬೋದು. ಸೊ ಅದಕ್ಕೋಸ್ಕರ ಈ ರೀತಿ ಮೆಡಿಕೇಶನ್ಸ್ ಗಳಲ್ಲಿ ತುಂಬಾ ಹಲವಾರು ರೀತಿ ಕ್ರೀಮ್ಸ್ ಗಳನ್ನ ಮಾರ್ಕೆಟಿಂಗ್ ಗೆ ಬಿಟ್ಟಿದ್ದಾರೆ. ಸೊ ಈ ಒಂದು ಕ್ರೀಮ್ ಬಗ್ಗೆ ಮೇನ್ ಆಗಿ ಹೇಳ್ಬೇಕು ಅಂತಂದ್ರೆ ಫಸ್ಟ್ ನಾನು ಇದನ್ನ ಯಾವ ರೀತಿ ಯೂಸ್ ಮಾಡ್ಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ನೀವು ಫಸ್ಟ್ನೇದಾಗಿ ಈ ಒಂದು ಕ್ರೀಮ್ ನ ಸ್ಲೋಲಿ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡ್ಬೇಕು. ಬಿಕಾಸ್ ಯಾವ ರೀತಿ ಅಂತ ಅಂದ್ರೆ ಸಡನ್ ಆಗಿ ಯಾವ್ದೇ ಒಂದು ಕ್ರೀಮ್ಸ್ ಗಳು ನಮ್ಮ ಸ್ಕಿನ್ಗೆ ಒಳ್ಳೆ ಗುಡ್ ರಿಸಲ್ಟ್ ಕೊಡಲ್ಲ. ನಾವು ಪೇಷನ್ಸ್ ಇಂದ ವೇಟ್ ಮಾಡ್ಬೇಕು. ನೀವು ಇವತ್ತು ಒಂದಿನ ಯೂಸ್ ಮಾಡ್ತೀರಾ ಅಂದ್ರೆ ಒನ್ ಡೇ ಬಿಟ್ಟು ನೆಕ್ಸ್ಟ್ ಡೇ ಅಲ್ಲಿ ಯೂಸ್ ಮಾಡಿ. ಅಂದ್ರೆ ವೀಕ್ಲಿ 2 or 3 ಟೈಮ್ಸ್ ಯೂಸ್ ಮಾಡಿ 2 or 3 ಡೇಸ್ ಯೂಸ್ ಮಾಡಿದ್ರೆ ಸಾಕು. ಒನ್ ಡೇ ಬಿಟ್ಟು ಅದರ್ ಡೇ ಈ ಒಂದು ಕ್ರೀಮ್ ನೀವು ನೈಟ್ ಟೈಮ್ ಮಾತ್ರ ಯೂಸ್ ಮಾಡ್ಬೇಕು. ಅಂಡ್ ಯಾವ ರೀತಿ ಅಂತಂದ್ರೆ ಒಂದು ಲೈಕ್ ಒಂದು ಪಿಂಚ್ ಅಷ್ಟು ಕ್ರೀಮ್ ತಗೊಂಡು ನಿಮ್ಗೆ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಸ್ಕಿನ್ ಪ್ರಾಬ್ಲಮ್ ಆ ಒಂದು ಪ್ಲೇಸ್ ಗಳಿಗೆ ಅಪ್ಲೈ ಮಾಡ್ಬೇಕು ಅಂಡ್ ನೈಟ್ ಟೈಮ್ ಅಲ್ಲಿ ಮಾತ್ರ ಯೂಸ್ ಮಾಡ್ಬೇಕು. ಈ ಒಂದು ಕ್ರೀಮ್ ನ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಡ್ರೈ ಅನ್ಸ್ಬೋದು, ಇರಿಟೇಷನ್ ಅಂತ ಅನ್ನಿಸ್ಬೋದು. ಸೊ ಹಂಗಾಗಿ ನೀವು ಫಸ್ಟ್ ನಿಮ್ಮ ಫೇಸ್ ನಾಗ ನೀಟಾಗಿ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡು ಅನಂತರ ಒಂದು 15 minutes ಟೈಮ್ ಕೊಡಿ. ನಿಮ್ಮ ಒಂದು ಸ್ಕಿನ್ ಫುಲ್ ನೀಟಾಗಿ ಡ್ರೈ ಆಗ್ಬೇಕು. ಅನಂತರ ನೀವು ಒಬ್ಬೊಬ್ರು ಲೈಕ್ ತುಂಬಾ ಡ್ರೈ ಆಗುತ್ತೆ ನಿಮ್ಗೆ ಸ್ಕಿನ್ ಈ ರೀತಿ ಒಂದು ಕ್ರೀಮ್ಸ್ ಗಳನ್ನ ಯೂಸ್ ಮಾಡಿದ್ಮೇಲೆ ಅನ್ನೋರು ಮೊದಲು ನೀವು ನಿಮ್ಮ ಒಂದು ಯಾವ್ದು ನಿಮ್ಮ ಸ್ಕಿನ್ ಟೈಪ್ ಗೆ ಸೂಟ್ ಆಗುತ್ತೆ ಆ ಒಂದು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಮಾಯಿಶ್ಚರೈಸರ್ ನ ಯೂಸ್ ಮಾಡಿ ಈ ಕ್ರೀಮ್ ನ ಯೂಸ್ ಮಾಡಿ. ಅಂಡ್ ದೆನ್ ಆಫ್ಟರ್ ನೀವು ಅಥವಾ ಕ್ರೀಮ್ ನ ಯೂಸ್ ಮಾಡಿದ್ಮೇಲೆ ಡೇ ಟೈಮ್ ಅಲ್ಲಿ ಏನಿರುತ್ತೆ ಒಂದು ಮಾಯಿಶ್ಚರೈಸರ್ ನ ಯೂಸ್ ಮಾಡಿ. ಅಂಡ್ ಈ ಒಂದು ಕ್ರೀಮ್ ನ ಯೂಸ್ ಮಾಡೋರು ಹೊರಗಡೆ ಹೋಗ್ತಾ ಇದ್ದೀರಾ ಅಂದ್ರೆ ಮರಿದಲೇನೆ ನೀವು ಸನ್ಸ್ಕ್ರೀನ್ ನ SPF 30+ ಇರೋದನ್ನ ಯೂಸ್ ಮಾಡ್ಲೇಬೇಕು. ಬಿಕಾಸ್ ಯಾಕೆ ಅಂದ್ರೆ ಈ ಒಂದು ಎಲ್ಲ ಕ್ರೀಮ್ಸ್ ಗಳಲ್ಲಿ ತುಂಬಾ ಕೆಮಿಕಲ್ಸ್ ಇರುತ್ತೆ. ಸೊ ಹಂಗಾಗಿ ಅದು ನಿಮ್ಮ UV ರೇಡಿಯೇಷನ್ ಏನಿರುತ್ತೆ ನಿಮ್ಮ ಸ್ಕಿನ್ ನ ಡ್ಯಾಮೇಜ್ ಮಾಡುವಂತದ್ದು ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ನೀವು ಸನ್ಸ್ಕ್ರೀನ್ ನ ಯೂಸ್ ಮಾಡ್ಲೇಬೇಕು. ಅದನ್ನ ಸ್ಕಿಪ್ ಮಾಡಕ್ಕೆ ಹೋಗ್ಬಾರ್ದು. ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ನಾನು ಕ್ರೀಮ್ ನ ಯಾವ ರೀತಿ ಯೂಸ್ ಮಾಡೋದು, ಔ ಟು ಯೂಸ್ ರೆಟಿನಾಯಿನ್ ಕ್ರೀಮ್ ಅಂತ ಹೇಳಿ ತಿಳಿಸ್ಕೊಟ್ಟೆ. ಅಂಡ್ ದೆನ್ ಯಾವ ಒಂದು ಸ್ಕಿನ್ ಪ್ರಾಬ್ಲಮ್ಸ್ ಗಳಿಗೆಲ್ಲ ಯೂಸ್ ಮಾಡ್ಬೇಕು, ಇದ್ರ ಬೆನಿಫಿಟ್ಸ್ ಏನು ಅಂತಂದ್ರೆ ಆಕ್ನೆ ಟ್ರೀಟ್ಮೆಂಟ್ ಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಲೈಕ್ ನಮ್ಗೆ ಒಂದು ಪೋರ್ಸ್ ಗಳೆಲ್ಲ ಅನ್ಲಾಕ್ ಆಗುತ್ತೆ, ಅದರಿಂದ ವೈಟ್ ಹೆಡ್ಸ್ ಬ್ಲಾಕ್ ಹೆಡ್ಸ್ ಬರುವಂತದ್ದು ಬ್ರೇಕ್ಔಟ್ಸ್ ಆಗುವಂತದ್ದು ಇರುತ್ತೆ ಸ್ಕಿನ್ ತುಂಬಾ. ಸೊ ಆ ಒಂದು ಪ್ರಾಬ್ಲಮ್ಗೆ ಇದು ಸೊಲ್ಯೂಷನ್ ಆಗಿ ವರ್ಕ್ ಮಾಡುತ್ತೆ. ಅಂಡ್ ದೆನ್ ಹೈಪರ್ ಪಿಗ್ಮೆಂಟೇಷನ್ ಅಂತಂದ್ರೆ ಪಿಗ್ಮೆಂಟೇಷನ್ ಎಲ್ಲ ಬಂಗು ಅಂತ ಏನ್ ಹೇಳ್ತೀವಿ ಅಂಡ್ ರೆಡ್ನೆಸ್ ಎಲ್ಲ ತುಂಬಾ ಇರುತ್ತಲ್ಲ ಅಂತವ್ರು ಈ ಕ್ರೀಮ್ ನ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಅಂಡ್ ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ತುಂಬಾ ಸ್ಕಿನ್ ಅಲ್ಲಿ ಏನಾದ್ರೂ ಓಲ್ಡ್ ಮಾರ್ಕ್ಸ್ ಇರುವಂತದ್ದು ಆಕ್ನಿ ಸ್ಪಾಟ್ಸ್ ಗಳು ಡಾರ್ಕ್ ಸ್ಪಾಟ್ಸ್ ಎಲ್ಲ ಇರುತ್ತಲ್ಲ ಅಂತ ಒಂದು ಫೇಸ್ ಇಶ್ಯೂಸ್ ಏನಿರುತ್ತೆ ಪ್ರಾಬ್ಲಮ್ಸ್ ಗಳು ಅಂತವರು ಸಹ ಈ ಒಂದು ಕ್ರೀಮ್ ನ ಯೂಸ್ ಮಾಡಬಹುದು. ಅಂಡ್ ತುಂಬಾ ಜನಕ್ಕೆ ರಿಂಕಲ್ಸ್ ಆಗಿರ್ಬೋದು ಅಂಡ್ ಏಜಿಂಗ್ ಲೈಕ್ ಅಂದ್ರೆ ರಿಂಕಲ್ಸ್ ಬರುವಂತದ್ದು ಫೈನ್ ಲೈನ್ಸ್ ಪ್ರಾಬ್ಲಮ್ಸ್ ಎಲ್ಲ ಇರುತ್ತಲ್ಲ ಆ ಒಂದು ರೀತಿ ಸ್ಕಿನ್ ಪ್ರಾಬ್ಲಮ್ಸ್ ಇರೋರು ಸಹ ಯೂಸ್ ಮಾಡ್ಬೋದು. ಇದೆಲ್ಲ ಈ ಕ್ರೀಮ್ ಯೂಸ್ ಮಾಡೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಅಂಡ್ ದೆನ್ ಪ್ರಿಕಾಷನ್ಸ್ ಏನೇನ್ ತಗೊಬೇಕು ಅಂತಂದ್ರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಈ ಒಂದು ಕ್ರೀಮ್ ನ ಯಾರು ಬಳಸಬೇಡಿ. ಬಿಕಾಸ್ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಈ ಒಂದು ಕ್ರೀಮ್ ನ ನೀವು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಬಳಸೋದ್ರಿಂದ ನಿಮ್ಮ ಒಂದು ಫೀಟಲ್ ಡೆವಲಪ್ಮೆಂಟ್ ಅಂದ್ರೆ ಬೇಬಿ ಡೆವಲಪ್ಮೆಂಟ್ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಸೊ ಆದಷ್ಟು ಅಂತಲ್ಲ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಯಾವುದೇ ರೀತಿ ವುಮೆನ್ಸ್ ಗಳು ಯೂಸ್ ಮಾಡಕ್ ಹೋಗ್ಬೇಡಿ. ಅಂಡ್ ದೆನ್ ಪ್ರಿಕಾಷನ್ಸ್ ಏನ್ ತಗೊಬೇಕು ಅಂತಂದ್ರೆ ನಾನು ಹೇಳ್ದಾಗ ಇದನ್ನ ನೈಟ್ ಟೈಮ್ ಮಾತ್ರ ಯೂಸ್ ಮಾಡ್ಬೇಕು, ಡೇ ಟೈಮ್ ಅಲ್ಲಿ ಯೂಸ್ ಮಾಡಬಾರ್ದು. ಅಂಡ್ ನೀವು
ಹೊರ್ಗಡೆ ಹೋಗ್ತಾ ಇದ್ದೀರಾ ಅಂತಂದ್ರೆ ಮಸ್ಟ್ ಅಂಡ್ ಶುಡ್ ಆಗಿ ಸನ್ಸ್ಕ್ರೀನ್ ನ ಅಪ್ಲೈ ಮಾಡ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ತುಂಬಾ ರೆಡ್ನೆಸ್ ಆಗುವಂತದ್ದು, ತುಂಬಾ ಸ್ಕಿನ್ ಡ್ರೈ ಆಗುವಂತದ್ದು, ಆ ತರದ್ದೆಲ್ಲಾನು ಆಗುತ್ತೆ. ಅಂಡ್ ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ನೀವು ಸ್ವಲ್ಪ ಕಮ್ಮಿ ಅಮೌಂಟ್ ಅಲ್ಲಿ ತಗೊಂಡು ಯೂಸ್ ಮಾಡಿ, ಬಿಕಾಸ್ ಯಾವುದೇ ಒಂದು ಪ್ರಾಡಕ್ಟ್ ಆಗಲಿ ಸಡನ್ ಆಗಿ ರಿಸಲ್ಟ್ ಕೊಡಲ್ಲ. ಅಂಡ್ ದೆನ್ ನೀವು ಇದನ್ನ ತುಂಬಾ ಎಲ್ಲೆಲ್ಲಿ ಸ್ಪಾಟ್ಸ್ ಪ್ರಾಬ್ಲಮ್ಸ್ ಇರುತ್ತೆ ಆ ರೀತಿ ಜಾಗಕ್ಕೆ ಅಪ್ಲೈ ಮಾಡಿ. ತುಂಬಾ ಆಲ್ ಓವರ್ ಫೇಸ್ ಅಲ್ಲಿ ಎಲ್ಲಾನು ಅಪ್ಲೈ ಮಾಡ್ಕೊಳಕ್ ಹೋಗ್ಬೇಡಿ, ಬಿಕಾಸ್ ತುಂಬಾ ಜನಕ್ಕೆ ತುಂಬಾ ಒಂಥರ ಏನು ಪ್ರಾಬ್ಲಮ್ಸ್ ಇರುತ್ತಲ್ವಾ, ತುಂಬಾ ಬ್ರೇಕ್ಔಟ್ಸ್ ಆಗುತ್ತೆ. ಜಾಸ್ತಿನೂ ಅಪ್ಲೈ ಮಾಡ್ಬಿಡಿ ಬೇಗ ಹೋಗ್ಬೇಕು ಅಂತ. ಲೈಕ್ ಸ್ಟಾರ್ಟಿಂಗ್ ಅಲ್ಲಿ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಒನ್ ಡೇ ಬಿಟ್ಟು ಒನ್ ಡೇ ನೈಟ್ ಅಲ್ಲಿ ಯೂಸ್ ಮಾಡ್ತಾ ಬನ್ನಿ. ಅಂಡ್ ದೆನ್ ನೆಕ್ಸ್ಟ್ ಟಿಪ್ಸ್ ಅಂತ ಕೊಡ್ತೀನಿ. ಟಿಪ್ಸ್ ಏನಂತ ಅಂತಂದ್ರೆ, ಫೈನಲ್ ಆಗಿ ಈ ಕ್ರೀಮ್ ಯೂಸ್ ಮಾಡೋ ಅಂತವ್ರು ಒಂದು ಗುಡ್ ಏನು ಸ್ಕಿನ್ ಕೇರ್ ರೂಟೀನ್ ಫಾಲೋ ಮಾಡ್ಬೇಕು. ತುಂಬಾ ಹಾರ್ಶ್ ಆಗಿ ಒಂದು ತುಂಬಾ ಮೈಲ್ಡ್ ಕ್ಲೆನ್ಸರ್ಸ್ ಆಗ್ಲಿ, ತುಂಬಾ ರೀತಿ ಹಲವಾರು ಕೆಮಿಕಲ್ಸ್ ಇರುವಂತ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡಬಾರ್ದು. ಈ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಆದಷ್ಟು ಸ್ಯಾಲಿಸಿಲಿಕ್ ಆಸಿಡ್ ಮತ್ತೆ ಬೆನ್ಸಾಯಿಲ್ ಪರಾಕ್ಸೈಡ್ ಇರುವಂತಹ ಕ್ವಾಂಟಿಟಿ ಇರುವಂತಹ ಕೆಮಿಕಲ್ಸ್ ಇರುವಂತಹ ಬೇರೆ ಪ್ರಾಡಕ್ಟ್ಸ್ ಗಳನ್ನ ಯಾವ್ದನ್ನು ಬಳಸಕ್ ಹೋಗ್ಬೇಡಿ. ಆದಷ್ಟು ಈ ರೀತಿ ಪ್ರಾಡಕ್ಟ್ಸ್ ಗಳ ಜೊತೆ ಆ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡಿ ಮರ್ಜ್ ಮಾಡಿ ಯೂಸ್ ಮಾಡಕ್ ಹೋಗ್ಬೇಡಿ. ಅಂಡ್ ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಕನ್ಸಿಸ್ಟೆನ್ಸಿ ತುಂಬಾ ಮುಖ್ಯ. ಈ ಒಂದು ಕ್ರೀಮ್ ಗಳು ರಿಸಲ್ಟ್ ಕೊಡ್ಬೇಕು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಜನಕ್ಕೆ ಇರಿಟೇಷನ್ ಆಗುತ್ತೆ, ತುಂಬಾ ಬ್ರೇಕ್ಔಟ್ಸ್ ಆಗೋ ತರದಿದೆ. ಅಂಡ್ ದೆನ್ ನೆಕ್ಸ್ಟ್ ಒಳ್ಳೆ ಒಂದು ಗುಡ್ ರಿಸಲ್ಟ್ ಇರುತ್ತೆ. ಸೊ ಕನ್ಸಿಸ್ಟೆನ್ಸಿ ಇಸ್ ಅಂತ ಹೇಳ್ಬೋದು. ನೀವು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಲೈಕ್ ಬೇರೆ ರೀತಿ ರಿಸಲ್ಟ್ ಕೊಟ್ರು ಹೋಗ್ತಾ ಹೋಗ್ತಾ ಇದು ಒಂದು ಗುಡ್ ರಿಸಲ್ಟ್ ಕೊಡುತ್ತೆ. ನಾನು ಹೇಳ್ದಾಗೆ ಯಾವ ರೀತಿ ಯೂಸ್ ಮಾಡ್ಬೇಕು ಅದನ್ನ ಕನ್ಸಿಸ್ಟೆನ್ಸ್ ಆಗಿ ಯೂಸ್ ಮಾಡಿ. ಅಂಡ್ ಈ ಒಂದು ಕ್ರೀಮ್ ನ ನೀವು 8 to 12 ವೀಕ್ಸ್ ಅಂತಂದ್ರೆ ಲೈಕ್ ಇವಾಗ 1 ಮಂತ್ ಅಂದ್ರೆ 4 ವೀಕ್ಸ್, ಸೊ ಅಪ್ ಟು 3 ಮಂತ್ಸ್ ತನಕ ಯೂಸ್ ಮಾಡಿ. ನಿಮ್ಗೆ ಒಂದು ಗುಡ್ ರಿಸಲ್ಟ್ ಖಂಡಿತವಾಗ್ಲೂ ಸಿಗುತ್ತೆ. ಅಂಡ್ ತುಂಬಾ ಬೆನಿಫಿಟ್ ಇದೆ. ನಾನು ಕೋಜಿ ಕೇರ್ ಕ್ರೀಮ್ ಬಗ್ಗೆ ಮಾಡಿದ್ದಾಗ ತುಂಬಾ ಜನ ನಂಗೆ ಕಮೆಂಟ್ ಆಗ್ತಾ ಇದ್ರಿ. ಸೊ ಹಂಗಾಗಿ ಈ ಒಂದು ಕ್ರೀಮ್ ಬಗ್ಗೆನೂ ತಿಳಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಒಂದು ಕ್ರೀಮ್ ಬಂದ್ಬಿಟ್ಟು ಟ್ರೆಟಿನಾಯಿನ್ 0.025% ಕ್ರೀಮ್ ಆಗಿರುತ್ತೆ. ಸೊ ಇದು 30 ಗ್ರಾಮ್ ಅಷ್ಟೊಂದು ಏನೋ ಬರುತ್ತೆ, ₹200 ಇರುತ್ತೆ. ತುಂಬಾ ಬೆನಿಫಿಟ್ಸ್ ಇದೆ. ಬಟ್ ನಾನು ಹೇಳ್ದಾಗೆ ನೀವು ಈ ರೀತಿ ಒಂದು ಸ್ಕಿನ್ ಕೇರ್ ನ ಫಾಲೋ ಮಾಡ್ಬೇಕು ಮರಿದಲೇನೆ. ತುಂಬಾ ಬೆನಿಫಿಟ್ಸ್ ಇದೆ. ಸೊ ಹೋಪ್ ನಿಮ್ಗೆ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ತುಂಬಾ ಯೂಸ್ ಆಗುತ್ತೆ ಅನ್ಕೊಳ್ತೀನಿ. ಯಾರಿಗಾದ್ರೂ ಈ ರೀತಿ ಕ್ರೀಮ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಅಂತವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗ್ಲಿ ಅಂತ ಹೇಳ್ತಾ ಈ ಬ್ಲಾಗ್ ನ ಏನ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಎಲ್ರು ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ. ಅಂಡ್ ನಾನು ಹೇಳಿದ ಸ್ಟೆಪ್ನ ಫಾಲೋ ಮಾಡಿ, ಖಂಡಿತವಾಗ್ಲೂ ನಿಮ್ಗೆ ಒಂದು ಗುಡ್ ರಿಸಲ್ಟ್ ಇರುತ್ತೆ. ನಿಮ್ಮ ಸ್ಕಿನ್ ಕೇರ್ ಆಗ್ಲಿ ಅಂತ ನಿಮ್ಮ ಫೇಸ್ ಅಲ್ಲಿ ಇರುವಂತಹ ಪ್ರಾಬ್ಲಮ್ಸ್ ಆಗ್ಲಿ ಎಲ್ಲಾನು ಸಹ ಬೇಗ ಅಂದ್ರೆ ಬೇಗ ಸ್ಕಿನ್ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೊ ಮಚ್ ಅಂತಾಗೆ ಮತ್ತೊಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಸಿಗ್ತಾ ಹೋಗ್ತೀನಿ. ಅಲ್ಲಿ ಬಾಯ್.